ಮೊದಲನೆಯ ದಿನದಲ್ಲಿ ನಾವು ನವದುರ್ಗೆಯರಲ್ಲಿ ಶೈಲಪುತ್ರಿಯನ್ನ ಆರಾಧನೆಯನ್ನ ಮಾಡ್ತೀವಿ ವೀಕ್ಷಕರೇ. ಈ ಶೈಲಪುತ್ರಿಯ ಮಹತ್ವವೇನು? ಯಾರು ಈ ಶೈಲಪುತ್ರಿ? ಹೌದಲ್ಲವೇ? ಅದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ವೀಕ್ಷಕರೇ. ಶೈಲಪುತ್ರಿ ವಿಶೇಷವಾಗಿ ಶೈಲ ಅಂದರೆ ಬೆಟ್ಟ, ಹಿಮಾಚಲ. ಪುತ್ರಿ ಅಂದರೆ ಮಗಳು. ಹಿಮವಂತನಿಗೆ ಮಗಳಾಗಿ ಅವತಾರವನ್ನು ಎತ್ತಿದ ಪಾರ್ವತಿ ದೇವಿಯ ಅವತಾರವಾಗಿದೆ ಶೈಲಪುತ್ರಿ ಅಂದರೆ. ಹೀಗಾಗಿ ನಾವು ಮೊದಲನೇ ದಿನ ಶೈಲಪುತ್ರಿಯನ್ನು ಆಚರಿಸುವುದಕ್ಕೂ ನಮಗೂ ಪೂರ್ವ ಜನ್ಮದ ನಂಟಿದೆ. ಹೇಗೆ ಪಾರ್ವತಿಯು ಹಿಂದೆ ತನ್ನ ಹಿಂದಿನ ಜನ್ಮದಲ್ಲಿ ದಾಕ್ಷಾಯಿಣಿಯಾಗಿ ದಕ್ಷ ಪ್ರಜಾಪತಿಯ ಮಗಳಾಗಿ ಸತಿ ಎಂಬ ನಾಮದಿಂದ ಹುಟ್ಟಿ ಶಿವನನ್ನ ವಿವಾಹವಾಗ್ತಾಳೆ. ನಂತರ ಕಾಲಕ್ರಮೇಣದಲ್ಲಿ ತನ್ನ ದೇಹವನ್ನ ಯಜ್ಞದಲ್ಲಿ ದಹಿಸಲ್ಪಟ್ಟು ಮತ್ತೆ ಮುಂದಿನ ಸಂಕಲ್ಪದಂತೆ ಹಿಮಾಚಲನ ಅಂದರೆ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಅವತಾರವನ್ನು ತಾಳ್ತಾಳೆ ಆ ಮಹಾದುರ್ಗೆ. ಎಂತಹ ಅಂದರೆ ಆತ್ಮ ಅವಿನಾಶಿ, ಆತ್ಮ ಎಂದೂ ನಾಶವಾಗುವುದಿಲ್ಲ ಅನ್ನುವ ತತ್ವವನ್ನು ಅಮ್ಮ ಇಲ್ಲಿ ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಅಂದರೆ ಪ್ರಥಮ ದಿನದಲ್ಲಿ ಈ ನವರಾತ್ರಿಯ ವಿಶೇಷ ಏನಪ್ಪ ಅಂತಂದರೆ ಮೊದಲನೇ ತತ್ವ ನಾನು ಯಾರು, ಆ ತತ್ವವನ್ನು ಅರಿಯೋದೇ ಈ 9 ದಿನಗಳ ಸಂಘರ್ಷ. ಹೇಗೆ ನಮ್ಮಲ್ಲಿರುವ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ಒಂದು ಸಂಗ್ರಾಮ ಅಂದರೆ ಮಹಾಯುದ್ಧವೇ ಈ ನವರಾತ್ರಿ. ಇಂತಹ ನವರಾತ್ರಿಯಲ್ಲಿ ನಾವುಗಳು ನಮ್ಮ ಅಂದರೆ ಎಲ್ಲ ಈ ಚಕ್ರಗಳನ್ನು ಒಂದು ಹಂತವಾಗಿ ನಾವು ದಾಟಿ ಆ ಪರಮಾತ್ಮನ ಜೊತೆಯಲ್ಲಿ ವಿಲೀನವಾಗುವುದೇ ವಿಜಯದಶಮಿ. ಬನ್ನಿ ಅದನ್ನು ಮುಂದೆ ನಾವು ತಿಳಿಸ್ತಾ ಹೋಗೋಣ. ಆದರೆ ಸಂಕ್ಷಿಪ್ತವಾಗಿ ಶೈಲಪುತ್ರಿ ನಮ್ಮ ಜೊತೆಯಲ್ಲಿ ಯಾವ ರೀತಿಯಿಂದ ನಂಟನ್ನು ಬೆಳೆಸಿದ್ದಾಳೆ ಅನ್ನೋದಕ್ಕೆ, ಏಕೆಂದರೆ ಶೈಲಪುತ್ರಿ ನಮ್ಮ ಮೂಲಾಧಾರ ಚಕ್ರವನ್ನು ನಿರೂಪಣೆಯನ್ನು ಮಾಡ್ತಾಳೆ. ಶೈಲಪುತ್ರಿಯ ಆರಾಧನೆಯಿಂದ ನಮಗೆ ಯಾವ ಪೂರ್ವ ಜನ್ಮಾರ್ಜಿತವಾಗಿ ಬಂದ ಕರ್ಮಗಳನ್ನು ನಾವು ದಾಟಲಿಕ್ಕೆ ಅಮ್ಮ ಸಹಾಯವನ್ನು ಮಾಡ್ತಾಳೆ ವೀಕ್ಷಕರೇ. ಆದ್ದರಿಂದ ಆ ದಿನ ಗುರುಗಳಿಂದ ತಾಯಿ ತಂದೆಗಳಿಂದ ದೀಕ್ಷೆಯನ್ನು ಪಡೆದು ಈ ವ್ರತವನ್ನು ಆಚರಿಸಬೇಕು. ಭಕ್ತಿಯಿಂದ ಅಮ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ನಂತರ ಈ ಕ್ರೋಧಿ ನಾಮ ಸಂವತ್ಸರ ಗುರುವಾರ ಪ್ರಾರಂಭವಾಗಿರುವುದರಿಂದ ಪ್ರತಿದಿನವೂ ಸಹ ಗೂಢಾನ್ನ ನೈವೇದ್ಯವನ್ನ ವಿಜಯದಶಮಿವರೆಗೂ ತಪ್ಪದಲೇ ನೀವು ಮಾಡುತ್ತಾ ಬರಬೇಕು ವೀಕ್ಷಕರೇ. ನಂತರ ಈ ಶೈಲಪುತ್ರಿಯ ಆರಾಧನೆಯಲ್ಲಿ ಹಳದಿಯ ವಸ್ತ್ರವನ್ನು ಧರಿಸಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಈ ಮಂತ್ರವನ್ನು ನೀವು ಶುದ್ಧ ಮನಸ್ಸಿನಿಂದ ಜಪಿಸುವುದರ ನಂತರವಾಗಿ ಯಾ ದೇವಿ ಸರ್ವಭೂತೇಷು ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಓಂ ಶೈಲಪುತ್ರಿಯೇ ನಮಃ, ಓಂ ಶೈಲಪುತ್ರಿಯೇ ನಮಃ. ಈ ಮಹಾಮಂತ್ರವನ್ನು ಜಪವನ್ನು ಮಾಡಿ ಅಮ್ಮನಿಗೆ ಹಳದಿಯ ಬಣ್ಣದ ಹೂವುಗಳನ್ನು ಅಮ್ಮನಿಗೆ ಸಮರ್ಪಿಸಿ ನಿಮ್ಮ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಅಮ್ಮನಿಗೆ ಶರಣಾಗತಿಯನ್ನು ಹೊಂದಿ ನನ್ನ ಜೀವನದಲ್ಲಿರುವ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ಅಮ್ಮ ಅಂತಂದೇಳಿ ಆ ದಿನ ಪ್ರಾರ್ಥನೆಯನ್ನು ಮಾಡಿ ಅಮ್ಮನಿಗೆ ವಿಶೇಷವಾಗಿ ಬೆಲ್ಲದನ್ನ ಅಂದರೆ ಗೂಢಾನ್ನವನ್ನು ನೈವೇದ್ಯವನ್ನು ಮಾಡಿ ಮತ್ತು ಕೋಸಂಬರಿಯನ್ನು ಸಂಜೆ ನೈವೇದ್ಯವನ್ನು ಮಾಡಿ ಅಮ್ಮನಿಗೆ 9 ತುಪ್ಪದ ದೀಪಗಳನ್ನು ಹಚ್ಚಿ ಬೆಳಗಬೇಕು. ಈ ರೀತಿಯಿಂದ ಮಾಡುವುದರಿಂದ ಆ ದಿನದ ಮೊದಲನೇ ದಿನದ ಶೈಲಪುತ್ರಿಯ ಆಚರಣೆ ಮುಕ್ತಾಯವಾಗುತ್ತೆ. ನಂತರ ಆ ದಿನ ನೀವು ಸಂಧ್ಯಾಕಾಲದಲ್ಲಿ ಆರತಿಯನ್ನು ಬೆಳಗಿ ಮತ್ತು ವಿಶೇಷವಾಗಿ ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಸಂಕಲ್ಪವನ್ನು ಮಾಡಿ ನೀವು ಈ ನವರಾತ್ರಿಯಲ್ಲಿ ಯಾವುದನ್ನು ಪಡೆಯಬೇಕು ಅಂತಂದು ಒಂದು
ಸಂಕಲ್ಪವನ್ನು ಮಾಡಿಕೊಂಡಿದ್ದರೋ ಅದನ್ನು ಮನಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಅಮ್ಮನ ಪಾದಗಳಲ್ಲಿ ಶರಣನ್ನು ಹಾಕಿ ನಂತರ ಈ ವಿಜಯದಶಮಿಯಲ್ಲಿ ಆ ಅರಿಶಿನ ಕೊಂಬನ್ನು ಏನು ಮಾಡಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ. ಆ ತಾಯಿ ಭಗವತಿ ಶೈಲಪುತ್ರಿ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಶುಭವನ್ನು ನೀಡಲಿ, ದಯಪಾಲಿಸಲಿ ಅಂತಂದು ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಓಂ ಶೈಲಪುತ್ರಿಯೇ ನಮಃ.